ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವಾಣ್ ಯೂಟ್ಯೂಬ್ ಬ್ಲಾಗ್. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ನಾನು ಪ್ರಿಷಾಗೆ ಫಲ ಇರಬೇಕು ಅಂತ ಬ್ಲಿಂಕಿಟಲ್ಲಿ ಬಾರಿಕಾಯಿ ಆರ್ಡರ್ ಮಾಡಿದ್ದೆ. ಬಾರಿಕಾಯಿಗೆ ಇಲ್ಲಿ ಬೇರ್ ಫ್ರೂಟು ಅಥವಾ ಜುಜುಬೆ ಫ್ರೂಟು ಅಂತಲೂ ಅಂತಾರೆ. ಆಮೇಲೆ ಕಬ್ಬು ನೋಡಿ, ಕಬ್ಬಿನ ಪೀಸಸ್ ಕೂಡ ಬ್ಲಿಂಕಿಟಲ್ಲಿ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ಏನೆಲ್ಲ ಸಿಗುತ್ತೆ ನೋಡಿ. ಆಮೇಲೆ ಹೂ ಬೇಕಾಗಿತ್ತು, ಹೂ ತರಿಸ್ಕೊಂಡೆ. ನಮ್ಮ ಏರಿಯಾದಲ್ಲಿ ನನಗೆ ಹೂ ಸರಿಯಾಗಿ ಇರಲಿಲ್ಲ, ಅದಕ್ಕೆ. ಆಮೇಲೆ ಬಾರಿಕಾಯಿ ಕೂಡ ಸಿಕ್ಕಿರಲಿಲ್ಲ, ಅದಕ್ಕೆ ಆನ್ಲೈನ್ ಮಾಡಿದ್ದೆ. ಆಮೇಲೆ ಸಜ್ಜಿ ಹಿಟ್ಟು ನೋಡಿರಿ, ಸಜ್ಜಿ ಹಿಟ್ಟು ನಾನು ಆನ್ಲೈನಿಗೆ ತರಿಸ್ತೀನಿ, ಯಾಕಂದರೆ ಮನೆಯಾಗ ಹಿಟ್ಟಿರಲಿಲ್ಲ, ನಾನು ಯೂಸ್ ಮಾಡಲ್ಲ ಸಜ್ಜಿ ಹಿಟ್ಟು, ಅದಕ್ಕಾಗಿ. ಆಮೇಲೆ ಸ್ವಲ್ಪ ಐಟಮ್ ತರಿಸಿದ್ದೆ. ಅದಾದಮೇಲೆ ನೋಡಿ, ಪ್ರಿಷಾ ನೋಡಿ ಪೀಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ಪೀಸ್ ಅವಳೇ ಬಿಡಿಸಿ ಅವಳೇ ಕ್ಯೂಟಾಗಿ ತಿಂತಾ ಇದ್ದಾಳೆ. ಇವತ್ತು ಮೆಹಂದಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಪ್ರಿಷಾಗೆ. ಹೇಗೆ ಹಾಕಿಸ್ಕೋತಾಳೋ ಇಲ್ಲೋ ನೋಡಬೇಕು, ಏನೇನು ಮಾಡ್ತಾಳೆ ಅಂತ. ಆಮೇಲೆ ಇಲ್ಲಿ ಅವ್ರದ್ದು ಲ್ಯಾಪ್ಟಾಪ್ ಇದೆ, ಅವ್ರ ಡ್ಯಾಡಿ ವರ್ಕ್ ಮಾಡ್ತಾಯಿದ್ರು, ಅದಕ್ಕೆ ಅವಳು ಕೂಡ ಲ್ಯಾಪ್ಟಾಪ್ ತೊಗೊಂಡು ಅಮ್ಮ ನಾನು ವರ್ಕ್ ಮಾಡ್ತಿದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಕೇಳಿದೆ, ಓ ನೀವು ಮೌಸಿಂದ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಮೌಸ್ ವರ್ಕ್ ಆಗುತ್ತಾ ಅಂತ ಕೇಳ್ತಾ ಇದ್ದೆ. ತೋರಿಸಿ ನಿಮ್ಮ ಲ್ಯಾಪ್ಟಾಪು ಅಂತ ನೋಡಿದೆ. ನೋಡಿ, ಇದು ಅಂದರೆ ತುಂಬ ಯೂಸ್ಫುಲ್ ಪ್ರಾಡಕ್ಟು. ನಿಮಗೇನಾದರೂ ಬೇಕಿದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಸೆಂಡ್ ಮಾಡ್ತೀನಿ. ಆಮೇಲೆ ಅದರ ಲ್ಯಾಪ್ಟಾಪು ತುಂಬ ವೆಯ್ಟ್ ಇದೆ ಅಮ್ಮ, ನನ್ನ ಲ್ಯಾಪ್ಟಾಪು ನಾನು ಬ್ಯಾಗಲ್ಲಿ ಹಾಕೋತೀನಿ ಅಂತ ಬ್ಯಾಗಲ್ಲಿ ಹಾಕೋತಾ ಇದ್ಲು. ಅದಕ್ಕೆ ನಾನು ಅಂದೆ, ಬರೀ ಲ್ಯಾಪ್ಟಾಪ್ ಹಾಕೋತೀರಾ, ಮೌಸ್ ಬೇಡವಾ ನಿಮಗೆ ಅಂದೆ. ಬೇಡ ಅಮ್ಮ, ನನಗೆ ಮೌಸು ಬೇಡ ನನಗೆ ಅಂತ ಇದ್ಲು. ಹೆಣ್ಮಕ್ಳು ಆಟ ಆಡೋದು ನೋಡೋದೇ ಚೆಂದ ಅಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಮಕ್ಕಳು ಅಂದರೆ ಏನು ಮಾಡಿದ್ರು ನೋಡೋಕ್ಕೆ ಚೆಂದ. ಆಮೇಲೆ ಸಜ್ಜಿ ಹಿಟ್ಟು ತರಿಸಿದ್ನಲ್ಲ, ಮತ್ತು ರೊಟ್ಟಿ ಮಾಡಬೇಕಲ್ಲ, ಸಂಕ್ರಾಂತಿ ಬಂತು, ಅದ್ರಗೋಸ್ಕರ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಅಂದರೆ ರೊಟ್ಟಿ ಆಗುತ್ತೋ ಇಲ್ಲೋ ಅಂತ. ಯೂಶ್ವಲಿ ಜೋಳದ ರೊಟ್ಟಿ ಮಾಡೋದೇ ಕಷ್ಟ ನನಗೆ, ಅಂಥದ್ರಲ್ಲಿ ಸಜ್ಜಿ ರೊಟ್ಟಿ ಅಂದರೆ ತುಂಬಾ ಕಷ್ಟ, ಆಗುತ್ತೋ ಇಲ್ಲೋ ಅಂದ್ಕೊಂಡೆ. ಬಟ್ ಟ್ರೈ ಮಾಡಿದೆ, ಥ್ಯಾಂಕ್ ಗಾಡ್ ರೊಟ್ಟಿ ಬಂತು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಸಜ್ಜಿ ರೊಟ್ಟಿ ಯೂಶ್ವಲಿ ಮಾಡೋದೇ ಇಲ್ಲ. ರೊಟ್ಟಿ ಮಾಡಿದ್ರು ಕೂಡ, ಜೋಳದ ರೊಟ್ಟಿ ಮಾಡಿದ್ರು ವರ್ಷದಲ್ಲಿ 1-2 ಟೈಮ್ ಮಾಡಿರ್ತೀನಿ, ಯಾಕೆಂದರೆ ನಾವು ಜಾಸ್ತಿ ಚಪಾತಿ ತಿಂತೀವಿ, ರೊಟ್ಟಿ ಅಷ್ಟೊಂದು ತಿನ್ನಲ್ಲ. ನನ್ನ ಮಗಳು ಕೂಡ ರೊಟ್ಟಿ ಅಷ್ಟೊಂದು ಇಷ್ಟಪಡಲ್ಲ, ಚಪಾತಿ ತಿಂತಾಳೆ, ಹಾಗಾಗಿ ನಾನು ಜಾಸ್ತಿ ಚಪಾತಿನೇ ಮಾಡ್ತೀನಿ. ಅದಾದಮೇಲೆ ನೋಡಿ, ನನ್ನ ರೊಟ್ಟಿ ಎಷ್ಟು ಚೆನ್ನಾಗಿ ಹೋಗಿದೆ, ಕಟ್ ಕೂಡ ಆಗಿಲ್ಲ. ವಾವ್, ಸೋ ಕ್ಯೂಟ್ ಅಲ್ವಾ, ನನಗೆ ಕ್ಯೂಟ್ ಅನ್ನಿಸ್ತು. ರೊಟ್ಟಿ ಒಂದು 1/2 kg ನಾನು ಒಂದು 12 ರೊಟ್ಟಿ ಮಾಡಿದೆ, ಸಾಕಲ್ವ ಹಬ್ಬಕ್ಕೆ. ಇಷ್ಟೇ ರೊಟ್ಟಿ ಆದರೆ ಅದರಲ್ಲಿ ನಾನು ಸ್ವಲ್ಪ ಉಪ್ಪು, ಅರಿಶಿನ, ಆಮೇಲೆ ಎಳ್ಳು ಹಾಕಿದೆ. ನನ್ನ ಫ್ರೆಂಡ್ ಹೇಳಿದ್ಲು, ಸ್ವಲ್ಪ ಉಪ್ಪು ಹಾಕಿದರೆ ರೊಟ್ಟಿ ಹಾಗೆ ತಿಂದರೂ ಟೇಸ್ಟ್ ಅನಿಸುತ್ತೆ ಅಂತ. ನೋಡಿ, ಸುಟ್ಕೊಳ್ಳೋಕ್ಕಂತೂ ಇಲ್ಲಿ ಅಂದರೆ ನಾವು ಒಲೆಯಲ್ಲಿ ಮಾಡಿರೋ ರೊಟ್ಟಿ ಥರ ಟೇಸ್ಟ್ ಅಂತೂ ಬರಲ್ಲ, ಹಾಗಾಗಿ ಸೈಡಲ್ಲಿ ಸುಟ್ಕೋತಾ ಇದ್ದೆ. ಆಮೇಲೆ ನಾನು ಇಲ್ಲಿ ಪ್ರಿಷನ್ಗಂತ ಲಾಡು ಮಾಡ್ತಾಯಿದ್ದೀನಿ. ಇದು ಪ್ರಿಷನ್ ಲಾಡುದಲ್ಲಿ ಶೇಂಗಾ, ಆಮೇಲೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸು, ಆಮೇಲೆ ಟಿಲ್ಲು ಇದೆಲ್ಲ ಇದೆ ಅವಳ ಲಾಡುದಲ್ಲಿ. ಅದೆಲ್ಲ ಮಿಕ್ಸ್ ಮಾಡಿ ಅವಳಿಗೆ ಲಾಡು ಕಟ್ತಾ ಇದ್ದೆ. ಅವಳು ನಾನು ಮಾಡಿರೋ ಲಾಡು ಅಂದರೆ ಸ್ವಲ್ಪ ಆಮೇಲೆ ಗೀ ಹಾಕಿದ್ದೀನಿ ಅದರಲ್ಲಿ. ತುಂಬ ಇಷ್ಟಪಟ್ಟು ತಿಂತಾಳೆ. ನೋಡಬೇಕು, ಅವಳು ಮಲಗಿದ್ದಾಳೆ, ಎದ್ದ ಮೇಲೆ ತಿಂತಾಳ ಅಂತ ನೋಡಬೇಕು. ಅದಾದಮೇಲೆ ನಾನು ಲಾಡು ಮಾಡಿ ಮುಗಿಸೋಷ್ಟರಲ್ಲಿ ಪ್ರಿಷಾ ಎದ್ಲು, ಅವಳಿಗೆ ಲಾಡು ಕೊಟ್ಟೆ, ಲಾಡು ತಿಂತಾಯಿದ್ಲು. ನಾನು ಕೇಳಿದೆ ಅವಳಿಗೆ, ಹೇಗಿದೆ ಅಮ್ಮ ಅಂತ. ಆವಾಗ ಹೇಳ್ತಾ ಇದ್ಲು, ಅಮ್ಮ ಸೂಪರ್ ಅಮ್ಮ ಅಂತ ಹೇಳಿದ್ಲು. ಅದಾದಮೇಲೆ ಮತ್ತೆ ನಾನು ಚಪಾತಿ ಹಿಟ್ಟೆಲ್ಲ ನಾದಿ ಇವಾಗ ಒಬ್ಬಟ್ಟು ಮಾಡಬೇಕಲ್ವ, ಅದಕ್ಕೂ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ಕೂಡ ಅಷ್ಟೇ, ನಾನು ಇದು ಒಂದು ವರ್ಷ ಆಯ್ತು ಅನಿಸುತ್ತೆ, 1 ವರ್ಷದ ಮೇಲಾಯಿತು, ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಜಾಸ್ತಿ ಏನು ಮಾಡಲ್ಲ ನಾನು, ಒಬ್ಬಟ್ಟು ಹಾಗೆಲ್ಲ ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಹಬ್ಬ ಬಂದ್ರೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಯಾವಾಗಾದರೂ ಒಂದು ಸರಿ ಮಾಡ್ತೀನಿ. ಬಟ್ ನನಗೆ ಎಲ್ಲ ಅಡುಗೆ ಬರುತ್ತೆ, ಬಟ್ ಮಾಡೋಕ್ಕೆ ಸ್ವಲ್ಪ ಸೋಮೇರಿತನ ಅಷ್ಟೇ. ಬಟ್ ನನ್ನ ಮಗಳು ಅಂತ ಬಂದರೆ ನಾನು ಏನೇ ಇರಲಿ ಮಾಡಿಕೊಡ್ತೀನಿ, ಏನೇ ಇರಲಿ ಮಾಡೇ ಮಾಡ್ತೀನಿ. ಆಮೇಲೆ ಹೋಳಿಗೆ ಕೂಡ ಬಂತು, ತುಂಬ ಚೆನ್ನಾಗಿ ಬಂತು. ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಹೇಳಿದ್ರು, ಚೆನ್ನಾಗಿ ಮಾಡಿದೀಯಾ ಅಂತ. ಇದರಲ್ಲಿ ನಾನು ಸ್ವಲ್ಪ ಉಪ್ಪು, ಆಮೇಲೆ ಎಳ್ಳು ಹಾಕಿದ್ದೀನಿ, ಎಳ್ಳು, ಶೇಂಗಾ ಪೌಡ್ರ್, ಆಮೇಲೆ ಬೆಲ್ಲ ಅಷ್ಟೇ. ನೋಡಿ, ಹೋಳಿಗೆ ಒಂದು 20 ಹೋಳಿಗೆ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.